ಒಂದು ನಿರ್ದಿಷ್ಟ ಅಸಲಿನ ಮೇಲೆ ಒಂದು ನಿರ್ದಿಷ್ಟ ಬಡ್ಡಿ ದರದಲ್ಲಿ 2 ವರ್ಷಗಳ ಅವಧಿಗೆ ಆಗುವ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಲೆಕ್ಕ ಹಾಕಿದಾಗ ಕ್ರಮವಾಗಿ 12,000 ಮತ್ತು 14,000 ಆಗೈತಿ. ಆ ಅಸಲು ಮತ್ತೆ ಎಷ್ಟು ಅಂತಂದು ಕೇಳಿರಿ ಇಲ್ಲಿ. ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ 2 ವರ್ಷಕ್ಕೆ ಎಷ್ಟು ಕೊಟ್ಟನ ಇಲ್ಲಿ 12,000 ಕೊಟ್ಟನ. 1 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗತ್ತೆ, ಇದ್ರ ಅರ್ಧ ಆಗುತ್ತೆ ಅಂದ್ರೆ 6,000 ರೂಪಾಯಿ ಏನಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ 1 ವರ್ಷಕ್ಕೆ ಆಗುತ್ತೆ. ನೋಡ್ರಿ, ವ್ಯತ್ಯಾಸ ಏನು ಬರ್ತೈತಿ, ಇದು ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರ್ತೈತಿ, ಇದು 14,400 ಮೈನಸ್ 12,000 ಮಾಡಿದ್ರೆ ಏನಾಗುತ್ತೆ, ಎಷ್ಟು ಬರ್ತೈತಿ, ಇದು 2,400 ಬರ್ತೈತಿ. ಈ 2,400 ವ್ಯತ್ಯಾಸ ಏನಾಗುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಫಸ್ಟ್ ವರ್ಷಕ್ಕೆ ಏನಾಗಿರ್ತೈತಿ, ಇಂಟ್ರೆಸ್ಟ್ ಆಗಿರ್ತೈತಿ. ಆಮೇಲೆ ನೋಡ್ರಿ, ರೇಟ್ ಏನಾಗುತ್ತೆ ಇಲ್ಲಿ 2,400 ಡಿವೈಡೆಡ್ ಬೈ 6,000 ಇಂಟು 100 ಆಗುತ್ತೆ. ರೇಟ್ ಎಷ್ಟು ಬರ್ತೈತಿ ಇಲ್ಲಿ 40% ರೇಟ್ ಬರ್ತೈತಿ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡ್ ಬೈ 100 ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದೈತಿ ಇಲ್ಲಿ 12,000 ಐತಿ, ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ 40 ಬಂದೈತಿ, ಟೈಮ್ 2 ವರ್ಷ ಡಿವೈಡ್ ಬೈ 100 ಆಗುತ್ತೆ. ಎಷ್ಟಾಗುತ್ತೆ, ಇದು ಪ್ರಿನ್ಸಿಪಲ್ ಇಲ್ಲಿ 15,000 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಒಂದು ಪುಸ್ತಕವನ್ನು ಅದರ ನಮೂದಿತ ಬೆಲೆ 16.25 ಬೆಲೆ ಮಾರಾಟ ಮಾಡಿದಾಗ ನಷ್ಟ ಆಗುತ್ತೆ. ಹಾಗಾದರೆ ಆ ಪುಸ್ತಕದ ನಮೂದಿತ ಬೆಲೆ ಮತ್ತು ಮಾರಾಟ ಬೆಲೆಯ ಅನುಪಾತ ಏನಂತ ಕೇಳಿರಿ. ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟು 16/25 ಮಾರ್ಕ್ ಪ್ರೈಸ್ ಅಂತ ಕೊಟ್ಟರೆ ಸೆಲ್ಲಿಂಗ್ ಪ್ರೈಸ್ ಡಿವೈಡ್ ಬೈ ಮಾರ್ಕ್ ಪ್ರೈಸ್ ರೇಷಿಯೋ ಏನಾಗುತ್ತೆ ಇಲ್ಲಿ 16/25 ಆಗುತ್ತೆ. ನಮ್ಗೆ ಏನು ಕೇಳಾರ, ಮಾರ್ಕ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಕೇಳಾರ, ಅಂದ್ರೆ 25/16 ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತ್ರಿಕೋನದ ಪಾದವು ಅದರ ಎತ್ತರದ 5/7 ಐತಿ. ಆ ತ್ರಿಕೋನದ ವಿಸ್ತೀರ್ಣ 18.207 ಚದರಸ್ತಿ ಆಗಿದ್ರೆ ಅದರ ಎತ್ತರವನ್ನು ಕಂಡಿಡ್ರಿ ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ, ಬೇಸ್ ಈಜು ಕೊಟ್ಟು 5/7 ಹೈಟ್ ಐತಿ, ಅಂದ್ರೆ ಬೇಸ್ ಡಿವೈಡ್ ಬೈ ಹೈಟ್ ರೇಷಿಯೋ ಏನಾಗುತ್ತೆ 5/7 ಆಗುತ್ತೆ. ನೋಡ್ರಿ, ಇಲ್ಲಿ ಏರಿಯಾ ಫಾರ್ಮುಲಾ ಏನಾಗುತ್ತೆ 1/2 ಬೇಸ್ ಇಂಟು ಹೈಟ್ ಆಗುತ್ತೆ. ಏರಿಯಾ ಎಷ್ಟು ಕೊಟ್ಟಾನ ಇಲ್ಲಿ 18.207 ಕೊಟ್ಟಾನ. ಇಲ್ಲಿ 1/2 ಬೇಸ್ ಎಷ್ಟೈತಿ 5 ಐತಿ, ಅಂದ್ರೆ 5x ಇಂಟು 7x ಆಗುತ್ತೆ. ಇದು ಎಷ್ಟಾಗುತ್ತೆ ಇಲ್ಲಿ 35x² ಈಜು ಕೊಟ್ಟು 36.414 ಆಗುತ್ತೆ. x² ಈಜು ಕೊಟ್ಟು ಎಷ್ಟಾಗುತ್ತೆ 1.0404 ಆಗುತ್ತೆ. x ವ್ಯಾಲ್ಯೂ ಎಷ್ಟು ಬರುತ್ತೆ 1.02 ಆಗುತ್ತೆ. ನಮಗೇನು ಕೇಳೋಣ, ಹೈಟ್ ಎಷ್ಟು ಅಂತ ಕೇಳೋಣ. ಹೈಟ್ ಈಜು ಕೊಟ್ಟು 7 ಇಂಟು 1.02 ಮಾಡಿದ್ರೆ ಎಷ್ಟಾಗುತ್ತೆ 7.14 ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 600 ಮೀಟರ್ ಉದ್ದದ ರೈಲೊಂದು ತನ್ನ ವಿರುದ್ಧ ದಿಕ್ಕಿನಲ್ಲಿ ನಡೆದು ಬರುತ್ತಿರುವ ವ್ಯಕ್ತಿಯನ್ನು 20 ಸೆಕೆಂಡ್ಗಳಲ್ಲಿ ದಾಟ್ತೈತಿ. ರೈಲಿನ ವೇಗ ಆ ವ್ಯಕ್ತಿಯ ವೇಗಕ್ಕಿಂತ 5 ಪಟ್ಟು ಹೆಚ್ಚಿದ್ರೆ ಆ ರೈಲಿನ ವೇಗ ಎಷ್ಟು ಅಂತ ಕೇಳಿರಿ ಇಲ್ಲಿ. ನೋಡ್ರಿ, ಟ್ರೈನ್ ಸ್ಪೀಡ್ ಮತ್ತು ಮ್ಯಾನ್ ಸ್ಪೀಡ್ ಎಷ್ಟು ಐತಿ, ಟ್ರೈನಿಂದ 5 ಪಟ್ಟು ಐತಿ ಮನುಷ್ಯನ್ಕಿನ್ನ, ಅಂದ್ರೆ 5x 1x ಆಗುತ್ತೆ. ಇಲ್ಲಿ ನೋಡ್ರಿ, ಡಿಸ್ಟೆನ್ಸ್ ಈಜು ಕೊಟ್ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಟ್ರೈನಿಂದ ಎಷ್ಟು ಕೊಟ್ಟರೆ 600 ಮೀಟರ್ ಕೊಟ್ಟರೆ, ಇವರಿಬ್ರು ಎದರ ಬದರ ಬರಕತ್ತಾರ ಅಂದ್ರೆ ಸ್ಪೀಡ್ನ ಏನು ಮಾಡ್ತೀನಿ ಕೂಡಿಸ್ತೀನಿ, ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 6x ಈಜು ಕೊಟ್ಟು ಟೈಮ್ 20 ಸೆಕೆಂಡ್ ಕೊಟ್ಟನ 21 20 30 ಆಗುತ್ತೆ. ಎಕ್ಸ್ ಈಜು ಕೊಟ್ಟು ಎಷ್ಟು ಬರ್ತೈತಿ 5 ಮೀಟರ್ ಪರ್ ಸೆಕೆಂಡ್ ಬಂತಿಲ್ಲಿ. ನಮ್ಗೆ ಟ್ರೈನಿಂಗ್ ಸ್ಪೀಡ್ ಎಷ್ಟು ಅಂತ ಕೇಳೋಣ, ಅಂದ್ರೆ 5 ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ 25 ಮೀಟರ್ ಪರ್ ಸೆಕೆಂಡ್ ಬಂತು. ಇದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ 18/5 ಮಾಡಿದ್ರೆ 5 5 20 ಅಂದ್ರೆ 90 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕುಟುಂಬದ ಆದಾಯ ಮತ್ತು ಖರ್ಚಿನ ಅನುಪಾತವು 19:13 ಆಗೈತಿ. ಆ ಕುಟುಂಬದ ಖರ್ಚು ರೂಪಾಯಿ 29,510 ರೂಪಾಯಿ ಆಗಿದ್ರೆ ಆ ಕುಟುಂಬದ ಉಳಿತಾಯ ಕಂಡಿಡಿ ಅಂತ ಕೇಳಿರಲಿ. ನೋಡಿ, ಇನ್ಕಮ್ ಎಕ್ಸ್ಪೆಂಡಿಚರ್ ಸೇವಿಂಗ್ಸ್. ಇನ್ಕಮ್ ಎಷ್ಟೈತಿ 19 ಐತಿ, ಎಕ್ಸ್ಪೆಂಡಿಚರ್ 13 ಐತಿ, ಸೇವಿಂಗ್ಸ್ ಎಷ್ಟಾಗತ್ತೆ ಇಲ್ಲಿ 6 ಆಗುತ್ತೆ. ಎಕ್ಸ್ಪೆಂಡಿಚರ್ ವ್ಯಾಲ್ಯೂ ಕೊಟ್ಟನೆ ಎಷ್ಟು 29,510 ಅಂದ್ರೆ ಇಂಟು 2,270 ಆಗೈತಿ. 6ಕ್ಕೆ 2,270 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 13,620 ರೂಪಾಯಿ ಸೇವಿಂಗ್ಸ್ ಅಮೌಂಟ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರವಿಂದ್ ಒಂದು ಕೆಲಸವನ್ನು 20 ದಿನದಾಗ ಮಾಡ್ತಾನೆ ಮತ್ತು ಭಕ್ಷ್ಯ 22 ದಿನಗಳಲ್ಲಿ ಮಾಡಬಲ್ಲರು. ಅವರಿಬ್ಬರು ಸೇರಿ 5 ದಿನಗಳ ಕಾಲ ಕೆಲಸ ಮಾಡಿದ್ರೆ ಉಳಿದಿರೋ ಕೆಲಸ ಭಾಗ ಎಷ್ಟು ಅಂತ ಕೇಳಿರಲಿ. ಅರವಿಂದ್ ಎಷ್ಟು 22 ದಿನ, ಭಕ್ಷ್ಯ ಎಷ್ಟು 20 ದಿನ. LCM ಎಷ್ಟಾಗುತ್ತೆ ಇಲ್ಲಿ 220 ಆಗುತ್ತೆ. ಸಾರಿ, ಇವು 20 ಇವು 22 ಆಗುತ್ತೆ, ಅಂದ್ರೆ 20 11 22 10 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ ಎಫಿಷಿಯನ್ಸಿ ಇದು 21 ಆಗುತ್ತೆ. ಇಬ್ಬರು ಶೇರ್ ಎಷ್ಟು ದಿನ ಮಾಡಿದ್ರೆ 21 ಇಂಟು 5 ಮಾಡಿದ್ರೆ 105 ವರ್ಕ್ನ ಕಂಪ್ಲೀಟ್ ಮಾಡ್ಯಾರ. ಉಳಿದಿದ್ದ ವರ್ಕ್ ಎಷ್ಟು ಇಲ್ಲಿ 220ರಾಗ 105 ಹೋದ್ರೆ ಉಳಿದ ವರ್ಕ್ 115 ಆಗುತ್ತೆ. ಫ್ರಾಕ್ಷನ್ ಏನಾಗುತ್ತೆ ಇದು 115 ಡಿವೈಡ್ ಬೈ 220 ಮಾಡಿದ್ರೆ ಎಷ್ಟು 23 ಡಿವೈಡ್ ಬೈ 44 ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮಿಶ್ರಣದ ಹಾಲು ಮತ್ತು ನೀರಿನ ಅನುಪಾತ 2:3 ಆಗೈತಿ. ಈ ಮಿಶ್ರಣಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿದಾಗ ಹಾಲು ಮತ್ತು ನೀರಿನ ಅನುಪಾತ 10:3 ಆಗುತ್ತೆ. ಹಾಗಾದರೆ ಸೇರಿಸಲಾದ ಹಾಲಿನ ಪ್ರಮಾಣ ಆರಂಭಿಕ ಮಿಶ್ರಣ ಎಷ್ಟು ಪ್ರತಿಶತ ಅಂತ ಕೇಳಿರಲಿ. ನೋಡ್ರಿ, ಮಿಲ್ಕ್ ರೇಷಿಯೋ ವಾಟರ್ ಮೊದಲಕ್ಕೆ ಎಷ್ಟೈತಿ 2:3 ಐತಿ. ನೋಡ್ರಿ, x ಲೀಟರ್ನ ಹಾಲನ್ನು ಸೇರಿಸಿದ ರೇಷಿಯೋ ಎಷ್ಟಾಗುತ್ತೆ 10:3 ಆಗುತ್ತೆ. ಅಂದ್ರೆ 2x ಪ್ಲಸ್ m ಡಿವೈಡೆಡ್ ಬೈ ಎಷ್ಟಾಗುತ್ತೆ 3x ಈಜು ಕೊಟ್ಟು, ಅಂದ್ರೆ ಇದು m ಅಂತ ತೊಗೊಂಡಿನಿ ಇಲ್ಲಿ 10 ಡಿವೈಡ್ ಬೈ 3 ಆಗುತ್ತೆ. ಕ್ರಾಸ್ ಮಾಡಿ 6x ಪ್ಲಸ್ 3m ಈಜು ಕೊಟ್ಟು 30x ಆಗುತ್ತೆ.
3 ಎಮ್ ಈಜು ಕೊಟ್ಟು ಎಷ್ಟತ್ತೆ 24 ಎಕ್ಸ್ ಆಗುತ್ತೆ. 3 1 3 8 24 ಎಮ್ ಡಿವೈಡ್ ಬೈ ಎಕ್ಸ್ ರೇಷಿಯೋ ಏನಾಗ್ತಿದೆ 8 ಡಿವೈಡ್ ಬೈ 1 ಆಯ್ತು. ನೋಡ್ರಿ ಇಲ್ಲಿ ಇನಿಷಿಯಲ್ ಮಿಕ್ಸ್ಚರ್ ಎಷ್ಟಾಗುತ್ತೆ 2:3 ಐತಿ ಅಂದ್ರೆ 5 ಐತಿ. 5 ಎಕ್ಸ್ ಈಜು ಇಂಟು ಎಷ್ಟಾಗುತ್ತೆ 5 ಬರುತ್ತೆ. ಇಲ್ಲಿ ಎಮ್ ವ್ಯಾಲ್ಯೂ 8 ಬಂತು. ಎಷ್ಟು ಪರ್ಸೆಂಟೇಜ್ ಏನಾಗುತ್ತೆ ಇದು 8 ಡಿವೈಡ್ ಬೈ 5 ಇಂಟು 100 ಮಾಡಿದ್ರೆ 160% ಅಷ್ಟು ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಅಸಲಿನ ಮೇಲೆ 20 ವರ್ಷಗಳಿಗೆ ಬಂದ ಸರಳ ಬಡ್ಡಿಯು ಆ ಅಸಲಿನ 2/5 ಐತಿ. ಹಾಗಾದ್ರೆ ಬಡ್ಡಿ ವಾರ್ಷಿಕ ದರ ಎಷ್ಟು ಅಂತ ಕೇಳಿರಿ. ನೋಡಿ ಸಿಂಪಲ್ ಇಂಟ್ರೆಸ್ಟ್ ಈಸ್ ಕೊಟ್ಟು 2/5 ಪ್ರಿನ್ಸಿಪಲ್ ಆಗುತ್ತೆ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ರೇಷಿಯೋ ಏನತ್ತೆ 2/5 ಆಯ್ತು. ನೋಡಿ ಸಿಂಪಲ್ ಇಂಟ್ರೆಸ್ಟ್ 2 ಆಯ್ತು, ಪ್ರಿನ್ಸಿಪಲ್ 5 ಆಯ್ತು. ಟೈಮ್ 20 ಕೊಟ್ಟರೆ ರೇಟ್ 6/100 ಆಗುತ್ತೆ. 25 100 ಕ್ಯಾನ್ಸಲ್ ಆಗುತ್ತೆ. ರೇಟ್ ಎಷ್ಟು ಬಂತು 2% ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 22 ಶಿಕ್ಷಕರ ಸರಾಸರಿ ವಯಸ್ಸು 64 ವರ್ಷಗಳು. ಆ ಗುಂಪಿಗೆ ಒಬ್ಬ ಹೊಸ ಶಿಕ್ಷಕರು ಸೇರಿದ ನಂತರ ಸರಾಸರಿ ವಯಸ್ಸು 1 ವರ್ಷ ಹೆಚ್ಚಾಗುತ್ತೆ. ಹಾಗಾದ್ರೆ ಹೊಸ ಶಿಕ್ಷಕರ ವಯಸ್ಸು ಎಷ್ಟು ಅಂತ ಕೇಳಿಲಿ. ನೋಡ್ರಿ 22 ಇಂಟು 64 ಮಾಡಿದ್ರೆ ಎಷ್ಟಾಗುತ್ತೆ 1408 ಆಗುತ್ತೆ. ಒಬ್ಬ ಜಾಸ್ತಿಗೆ ಏನಂದ್ರೆ 23 ಜನ, ಎವರೇಜ್ 1 ಜಾಸ್ತಿ ಆಗುತ್ತೆ ಅಂದ್ರೆ 65 ಈಜು ಕೊಟ್ಟು 1495 ಆಗುತ್ತೆ. ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ ಇಲ್ಲಿ 87 ವರ್ಷ ಹೊಸ ಟೀಚರ್ ಏಜ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 35 ಉದ್ಯೋಗಿಗಳ ಸರಾಸರಿ ಆದಾಯವು ರೂಪಾಯಿ ಕೆ ಆಗೈತಿ. ಮ್ಯಾನೇಜರ್ನ ಆದಾಯವನ್ನು ಸೇರಿಸಿದರೆ ಸರಾಸರಿ ಆದಾಯವು 19,000 ಆಗುತ್ತೆ. ಮ್ಯಾನೇಜರ್ನ ಆದಾಯ 54,000 ಆಗಿದ್ರೆ ಕೆನ ಮೌಲ್ಯ ಎಷ್ಟು ಅಂತ ಕೇಳಿರಲಿ. ನೋಡ್ರಿ 36 ಜನದ ಎವರೇಜ್ ಎಷ್ಟು ಕೊಟ್ಟಾನ ಇಲ್ಲಿ 19,000 ಕೊಟ್ಟಾನ. ಅಂದ್ರೆ ಟೋಟಲ್ ಎಷ್ಟು ಆಯ್ತು ಇಲ್ಲಿ ಟೋಟಲ್ 6,84,000 ಆಗುತ್ತೆ. ಇಲ್ಲಿ ಮ್ಯಾನೇಜರ್ನ ಅಮೌಂಟ್ ಎಷ್ಟು ಕೊಟ್ಟರೆ 54,000 ಕೊಟ್ಟರೆ ಅಂದ್ರೆ ಉಳಿದವ್ರ ಅಮೌಂಟ್ ಎಷ್ಟಾಗುತ್ತೆ ಇಲ್ಲಿ -54,000 ಮಾಡಿದ್ವಿ ಅಂದ್ರೆ ಎಷ್ಟು ಉಳಿಕೆದವ್ರ ಟೋಟಲ್ 6,30,000 ಏನಾಗುತ್ತೆ ಇದು 35 ಜನದ್ದಾಗುತ್ತೆ. ಈ 35 ಜನದ ಸರಾಸರಿ ಏನಂತ ಸರಾಸರಿ ಈಜು ಕೊಟ್ಟು 6,30,000 ಡಿವೈಡೆಡ್ ಬೈ 35 ಮಾಡಿದ್ರೆ ಎಷ್ಟಾಗುತ್ತೆ 18,000 ಎವರೇಜ್ ಆಗುತ್ತೆ 35 ಉದ್ಯೋಗಗಳಿಂದ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಮತ್ತು ಕ್ಯೂ ಸೇರಿ ಒಂದು ಕೆಲಸವನ್ನು 30 ದಿನ ಮಾಡಬಲ್ಲರು ಅಂತ ಕೊಟ್ಟರೆ ಪಿ ಪ್ಲಸ್ ಕ್ಯೂ ಎಷ್ಟು ದಿನ 30 ದಿನ. ಮತ್ತು ಕ್ಯೂ ಮತ್ತು ಆರ್ ಸೇರಿ ಅದೇ ಕೆಲಸನ 37.5 ದಿನ ಅಂತ ಕೊಟ್ಟರೆ ಕ್ಯೂ ಪ್ಲಸ್ ಆರ್ ಎಷ್ಟು 37.5 ದಿನ. ಮತ್ತು ಆರ್ ಮತ್ತು ಪಿ ಸೇರಿ ಅದೇ ಕೆಲಸನ 150 ದಿನ ಮಾಡ್ತಾರೆ ಅಂತ ಕೊಟ್ಟರೆ ಆರ್ ಪ್ಲಸ್ ಪಿ ಎಷ್ಟತ್ತು 150 ದಿನ ಆಯ್ತು. 3 ಸೇರಿ ಆ ಕೆಲಸ ಮಾಡಿದ್ರೆ ಎಷ್ಟು ಟೈಮ್ ಬೇಕಂತ ಕೇಳಿ. ಟೋಟಲ್ ವರ್ಕ್ ಎಷ್ಟಾಗುತ್ತೆ ಇಲ್ಲಿ 150 ಆಗುತ್ತೆ. 35 ಇಲ್ಲಿ 37.5 4 ಆಗುತ್ತೆ ಮತ್ತು 151 ಆಗುತ್ತೆ. ಟೋಟಲ್ ಎಷ್ಟಾಗ್ತಿದೆ ಟೋಟಲ್ ಇಲ್ಲಿ ಎಷ್ಟು 2 ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಆಗುತ್ತೆ ಈಜು ಕೊಟ್ಟು ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ 10 ಆಗುತ್ತೆ. 3 ಜನ ಸೇರಿ ಎಷ್ಟಾಗುತ್ತೆ ಎಫಿಷಿಯನ್ಸಿ ಇಲ್ಲಿ 5 ಆಗುತ್ತೆ. ಟೈಮ್ ಏನಾಗುತ್ತೆ ಇಲ್ಲಿ 150/5 ಮಾಡಿದ್ರೆ 30 ಅವರ್ ಬೇಕಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಟ್ಟು ವಸ್ತುಗಳು ಶೇಕಡ 70ರಷ್ಟು ವಸ್ತುಗಳನ್ನು ಶೇಕಡ 20ರಷ್ಟು ಲಾಭಕ್ಕೆ ಮತ್ತು ಉಳಿದ ವಸ್ತುಗಳನ್ನು 10ರಷ್ಟು ನಷ್ಟಕ್ಕೆ ಮಾರಾಟ ಮಾಡಿದ್ರೆ ಒಟ್ಟಾರೆ ಲಾಭದ ಪ್ರತಿಶತ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಟೋಟಲ್ ಸಿಪಿ ನಾ ಎಷ್ಟು ಅಂತ ತೊಗೊಂತೀನಿ ಇಲ್ಲಿ 100 ಅಂತ ತೊಗೊಂತೀನಿ. ಮೊದಲಕ್ಕಿಂತ 70% ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ 70% ಇದನ್ನ ಎಷ್ಟು ಮಾರಿದ್ರೆ 20% ಪ್ರಾಫಿಟಿಗೆ ಮಾರಿನ ಅಂದ್ರೆ 120/100 ಆಗುತ್ತೆ. ಇದ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 84 ಆಗುತ್ತೆ. ಉಳಿದಿದ್ದು ಎಷ್ಟು ಉಳಿದಿದ್ದು 30. ಇದನ್ನು 10% ಲಾಸಿಗೆ ಮಾರಿನ ಅಂದ್ರೆ 90/100 ಮಾಡಿದ್ರೆ ಎಷ್ಟಾಗುತ್ತೆ 27 ಆಗುತ್ತೆ. ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 84 + 27 ಮಾಡಿದ್ರೆ 100 ಎಷ್ಟಾಗುತ್ತೆ 11 ಆಗುತ್ತೆ. ಇಲ್ಲಿ ಕಾಸ್ಟ್ ಪ್ರೈಸ್ 100 ಐತಿ, ಸೆಲ್ಲಿಂಗ್ ಪ್ರೈಸ್ 111 ಆಯ್ತು. ಅಂದ್ರೆ ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ 11 ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಕೊಟ್ಟು 11/100 × 100 ಮಾಡಿದ್ರೆ 11% ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಮೇಶ್ ಅವರ ಸಂಬಳವು ರಾಮಣ್ಣ ಅವರ ಸಂಬಳಕ್ಕಿಂತ ಶೇಕಡ 20ರಷ್ಟು ಹೆಚ್ಚೈತಿ. ರಮೇಶ್ ಅವರು ರೂಪಾಯಿ 33,750 ಉಳಿತಾಯ ಮಾಡ್ತಾರೆ. ಇದು ಅವರ ಒಟ್ಟು ಸಂಬಳದ ಶೇಕಡ 75ರಷ್ಟು ಇದ್ರೆ ಹಾಗಾದ್ರೆ ರಾಮಣ್ಣ ಅವರ ಸಂಬಳ ಎಷ್ಟು ಅಂತ ಕೇಳಿರಿ. ನೋಡ್ರಿ ರಮೇಶ್ ಮತ್ತು ರಾಮಣ್ಣ ಅವರ ಸಂಬಳ ಏನಾಗುತ್ತೆ ಇಲ್ಲಿ 20% ಜಾಸ್ತಿ ಐತಿ ರಮೇಶ್ ಅಂದ್ರೆ ರಾಮಣ್ಣನ ರೇಷಿಯೋ 5 ಆದ್ರೆ ರಮೇಶಿಂದ 6 ಆಗುತ್ತೆ. ಅಂದ್ರೆ 20% ಫ್ರಾಕ್ಷನ್ ಏನಾಗಿರ್ತೈತಿ ಇಲ್ಲಿ 1/5 ಆಗಿರ್ತೈತಿ. ರಮೇಶ್ ಅವ್ರದ್ದು ಉಳಿತಾಯ ಕೊಟ್ಟಾನೆ ಎಷ್ಟು 33,750 ಅಂದ್ರೆ ಇದು 75% ವ್ಯಾಲ್ಯೂ ಕೊಟ್ಟಾನೆ. 75% ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ 33,750. ಅಮೌಂಟ್ ಏನಿರ್ತೈತಿ 100% ಇರ್ತೈತಿ. ಅಂದ್ರೆ ಇಂಟು ಎಷ್ಟಲೇ ಆಗೈತಿ ಇದು ಇಂಟು 450 ಆಗುತ್ತೆ. ಇಂಟು 450 ಮಾಡಿದ್ರೆ ಟೋಟಲ್ ಒಂದು ಎಷ್ಟಾಗುತ್ತೆ 45,000 ಒಂದು ಇನ್ಕಮ್ ಆಗುತ್ತೆ. ಯಾರ್ದು ರಮೇಶಿಂದ. ಈ 6 ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 45,000 ಬಂತು. ಅಂದ್ರೆ ಇಂಟು ಎಷ್ಟಾಗೈತಿ 7,500 ಆಗೈತಿ. ರಾಮಣ್ಣಂದು ಎಷ್ಟಾಗೈತಿ ಇಲ್ಲಿ ಇಂಟು 7,500 ಮಾಡಿದ್ವಿ ಅಂದ್ರೆ 37,500 ರೂಪಾಯಿ ರಾಮಣ್ಣನ ಸಂಬಳ ಆಗುತ್ತೆ. ಆಪ್ಷನ್ ಇಲ್ಲಿ ಎಷ್ಟು ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಒಂದು ವಸ್ತುವಿನ ಮಾರಾಟ ಬೆಲೆ ರೂಪಾಯಿ 1690 ಆಗೈತಿ. ಅದರ ಮೇಲೆ ಶೇಕಡ 35% ರಿಯಾಯಿತಿ ನೀಡಿದರೆ ಆ ವಸ್ತುವಿನ ನಮೂದಿತ ಬೆಲೆ ಎಷ್ಟು ಅಂತ ಕೇಳಿರಿ. ನೋಡಿ, ಮಾರ್ಕ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಿರ್ತೈತಿ, ಮಾರ್ಕ್ ಪ್ರೈಸ್ 100 ಇತ್ತು, 35% ಡಿಸ್ಕೌಂಟ್ ಕೊಟ್ಟ ಸೆಲ್ಲಿಂಗ್ ಪ್ರೈಸ್ 65 ಆಗುತ್ತೆ. ಈ 65 ವ್ಯಾಲ್ಯೂ ಎಷ್ಟೈತಿ, 1695 ಐತಿ, ಅಂದ್ರೆ ಇಂಟು 90 ಆಗೈತಿ. ಇಲ್ಲಿ ಮಾರ್ಕ್ ಪ್ರೈಸಿಗೆ 26 ಆಗೈತಿ. ಮಾರ್ಕ್ ಪ್ರೈಸಿಗೆ 26 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, 2600 ರೂಪಾಯಿ ಮಾರ್ಕ್ ಪ್ರೈಸ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.